ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ನೋಡ್ತಾ ಇದ್ದೀರಾ ಸಹನಾ ಶಶಿ ಕ್ರಿಯೇಟಿವಿಟಿ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಡಯೆಟ್ನ 6ನೇ ದಿನ ಆಗಿರುತ್ತೆ. ಅಂದರೆ ಸ್ಯಾಟರ್ಡೆ ಮಿನಿಲಾ ಕೂಡ ಆಗಿರುತ್ತೆ. ಸೊ ಮಾರ್ನಿಂಗ್ ನನ್ನ ರೋಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಾಕಿಂಗ್ನ. ಸೊ ಈ ವಾಕಿಂಗಿಂದ ಎಲ್ಲ ಏನೇನು ಪ್ರಯೋಜನ ಇದೆ, ಡೈಲಿ ನಡೀತಾ ಇರಿ 10,000 ಹೆಜ್ಜೆ ನಡೆದರೆ ನಮಗೆ ಏನೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ ನೋಡೋಣ. ಒಂದು, ನಮಗೆ ಹೃದಯದ ರಕ್ತನಾಳಗಳಿಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಮತ್ತು ಹೃದಯದ ರಕ್ತ ಪರಿಚಲನೆಗೆ ಅಂತೂ ತುಂಬಾ ಸುಧಾರಿಸುತ್ತೆ. ಮತ್ತು ಹೃದಯದ ಕಾಯಿಲೆಗಳು ಏನೇ ಇದ್ರೂ ಕೂಡ ಆ ಅಪಾಯದಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ವಾಕಿಂಗಿಂದ. ಹಾಗೆ ಎರಡನೇದಾಗಿ ಬಂದು ನಮಗೆ ತೂಕ ನಿರ್ವಹಣೆಗೆ, ಅಂದರೆ ನಮ್ಮ ದೇಹದಲ್ಲಿರೋ ಕ್ಯಾಲೋರಿಯನ್ನು ಕರಗಿಸ್ಕೊಳ್ಳೋದಕ್ಕೆ ವಾಕಿಂಗ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ನಾನು ಹೇಳ್ತೀನಿ. ಹಾಗೆ ನಮ್ಮ ಮೂಳೆಗಳು ಗಟ್ಟಿಮುಟ್ಟಾಗಿರಿಸ್ಕೊಳ್ಳೋದಕ್ಕೆ ಮತ್ತು ನಮ್ಮ ಮೂಳೆಗಳು ಬೆಳವಣಿಗೆ ಆಗೋದಕ್ಕೆ, ಚಿಕ್ಕ ಮಕ್ಕಳಿಗೆಲ್ಲ ಆಯಿತು ಅಂದರೆ ಮೂಳೆಗಳು ಬೆಳವಣಿಗೆ ಆಗೋದಕ್ಕೆಲ್ಲ ಉತ್ತಮ ಆಗಿದೆ. ಮತ್ತು ಕೀಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ, ಅಂದರೆ ಕೀಲು ನೋವು ಯಾರಿಗೆಲ್ಲ ಇದೆ ಅವರು ನಾರ್ಮಲ್ ವಾಕ್ ಮಾಡಿಕೊಂಡ್ರೆ ಬೆಸ್ಟು. ಕೀಲು ನೋವು ಇಲ್ಲ ಅಂತ ಅನ್ನೋರು ಫಾಸ್ಟ್ ವಾಕಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮಗೆ ನಿದ್ರಾಹೀನತೆ ಕೆಲವ್ರಿಗೆಲ್ಲ ತುಂಬಾ ಕಾಡುತ್ತೆ. ಇದು ನಿದ್ರಾಹೀನತೆನ ನಾವು ವಾಕಿಂಗಿಂದ ಸುಧಾರಿಸ್ಕೊಳ್ಬೋದು. ಹಾಗಾಗಿ ನಾವು ಡೈಲಿ ವಾಕಿಂಗ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಈಗ ಹಲವಾರು ಕಾಯಿಲೆಗಳು ಬರ್ತಿದ್ದಾವೆ ಅಲ್ವಾ. ಸೊ ಅದರಲ್ಲಿ ಡೆಂಗ್ಯೂ ಕೂಡ ಒಂದು. ಅದಕ್ಕೆ ಏನು ಬೇಕಾಗಿದೆ, ನಮಗೆ ರೋಗ ನಿರೋಧಕ ಶಕ್ತಿ ನಮಗೆ ಹೆಚ್ಚಬೇಕಾಗಿದೆ. ಸೊ ಅದಕ್ಕೆ ವಾಕಿಂಗ್ ಬೆಸ್ಟ್. ಮತ್ತು ಮಾನಸಿಕ ಆರೋಗ್ಯ ಕೂಡ ನಾವು ಹೆಚ್ಚಿಸ್ಕೊಳ್ಬೋದು. ಸೊ ಅದಕ್ಕಾಗಿ ಇಡೀ ದಿನ ನಾವು ಲವಲವಿಕೆಯಿಂದ ಇರೋದಕ್ಕೆ ವಾಕಿಂಗ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಂದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ಬಿಸಿನೀರು ತಗೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ತಗೊಳ್ತಾ ಇದ್ದೀನಿ ಮೆಂತ್ಯ ನೀರು. ಸೊ ಇದನ್ನು ರಾತ್ರಿ ಇಡೀ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಮೆಂತ್ಯ ಬೀಜಗಳನ್ನ ರಾತ್ರಿ ನೀರಿನಲ್ಲಿ ನೆನೆಸಿಡಬೇಕು ಮತ್ತು ಬೆಳಗ್ಗೆ ಕಷಾಯ ಥರ ಮಾಡ್ಕೊಂಡು ಕುಡಿಬೋದು, ಇಲ್ಲಾಂದರೆ ಹಾಗೆ ಕೂಡ ಕುಡಿಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಈ ಮೆಂತ್ಯ ಬೀಜಗಳನ್ನ ಡೈಲಿ ಖಾಲಿ ಹೊಟ್ಟೆನಲ್ಲಿ ತಗೊಳ್ಳೋದ್ರಿಂದ ನಮಗೆ ಏನು ಉಪಯೋಗ ಅಂತ ಹೇಳಿದ್ರೆ, ಈ ಮೆಂತ್ಯ ಬೀಜಗಳಲ್ಲಿ ನಮಗೆ ಕರಗುವಂತಹ ಫೈಬರ್ ಇರುತ್ತೆ, ಅಧಿಕವಾಗಿರುತ್ತೆ. ಸೊ ನಮಗೆ ರಕ್ತದಲ್ಲಿರುವಂಥ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸ್ಕೊಳ್ಳೋದಕ್ಕೆ ಮತ್ತು ನಮಗೆ ಹಸಿವನ್ನು ಕಡಿಮೆ ಮಾಡೋದಕ್ಕೆ ಇದು ಬೆಸ್ಟ್ ಅಂದರೆ ಬೆಸ್ಟ್. ಸೊ ಹಾಗಾಗಿ ನಾನು ಡೈಲಿ ಕೂಡ ವೆರೈಟಿಯಾಗಿ ತೊಗೊಳ್ತಿದ್ದೀನಿ. ಸೊ ಅದು ಯಾವ್ಯಾವ ಥರ ತೊಗೊಳ್ತಿದ್ದೀನಿ ಅನ್ನೋದನ್ನು ಕೂಡ ನಾನು ಡೈಲಿ ವೀಡಿಯೋಸ್ಗಳಲ್ಲಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮಗೆ. ಸೊ ಇದು ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನಾನು ಮಾರ್ನಿಂಗು ಮೆಂತ್ಯ ನೀರನ್ನ ತೊಗೊಂಡ್ಬಿಟ್ಟೆ. ಸೊ ಅದನ್ನು ಮೆಂತ್ಯ ನೀರನ್ನು ತಗೊಂಡು ಈ ಥರ ಶೋಧಿಸ್ಕೊಳ್ಬೇಕು. ಮತ್ತು ಆ ಮೆಂತ್ಯ ಬೀಜಗಳನ್ನ ನಾನು ವೇಸ್ಟ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಇದನ್ನ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತೀನಲ್ವ, ಸೊ ಅದಕ್ಕೆ ಮಿಕ್ಸಿನಲ್ಲಿ ರುಬ್ಕೊಂಡು ಇಲ್ಲ ಕುಟ್ನೆಗಳಲ್ಲಿ ಜಜ್ಕೊಂಡ್ಬಿಟ್ಟು ಅದನ್ನು ಚಪಾತಿ ಹಿಟ್ಟಿಗೆ ಸೇರಿಸ್ಕೊಂಡು ತಿನ್ಕೊಳ್ತೀನಿ. ನಾನು ಅದನ್ನು ವೇಸ್ಟ್ ಮಾಡೋದಿಲ್ಲ. ಸೊ ಇದು ನನ್ನ ಮಾರ್ನಿಂಗು ಬಿಸಿ ನೀರು ಜೊತೆಗೆ ತೊಗೊಂಡಿದ್ದಾಯಿತು. ಮತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆಲ್ಲ ನಾನು ಇವತ್ತು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ, ಹಾಗೆ ತಡ್ನಿಕಾಳು ಇರುತ್ತಲ್ವ, ದಪ್ಪ ತಡ್ನಿಕಾಳು, ಅದನ್ನು ಬೇಯಿಸ್ಕೊಂಡು ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಇದು ನಮಗೆ ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಮತ್ತು ನಾನು ಇನ್ನೇನು ತೊಗೊಳ್ಳಲ್ಲ, ಬಟ್ ನೀರನ್ನ ಚೆನ್ನಾಗಿ ಕುಡ್ಕೊಳ್ತೀನಿ. ಕ್ಯಾರೆಟು ಮತ್ತು ಬೀಟ್ರೂಟ್ ತೊಗೊಳ್ಳೋದ್ರಿಂದ ನಮಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಮತ್ತು ಪಿಂಪಲ್ಸ್ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಏನು ಯೂಸಸ್ಸು ಅಂತ ಹೇಳಿ ನಾನು ಹಿಂದಿನ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ಸ್, ನೋಡಿ. ಮತ್ತು ನಾನು ಮಧ್ಯಾಹ್ನ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಪಲ್ಯ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ಒಂದು ಬಾಣಲಿನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು, ಇವತ್ತು ನಾನು ಯಾವುದು ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ತಿದ್ದೀನಿ, ಅಂದರೆ ಎಲೆಕೋಸಿಂದ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿಬಿಟ್ಟು ಮತ್ತು ಇದಕ್ಕೆ ಕಡಲೆಬೇಳೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅದನ್ನು ಮಾಗಿಸ್ಕೊಂಡು ಆದಮೇಲೆ ನಾನು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಸೊ ಎರಡನ್ನೂ ಹಾಕಿಬಿಟ್ಟು ನೀಟಾಗಿ ಮಾಗಿಸ್ಕೊಳ್ತೀನಿ. ಸೊ ನನಗೆ ಪಲ್ಯಕ್ಕೆ ಎಲ್ಲದು ಚೆನ್ನಾಗಿ ಮಾಗಿದ್ರೆ ತುಂಬ ಇಷ್ಟ ಆಗುತ್ತೆ. ಹಸಿ ಇದ್ದರೆ ನನಗೆ ಇಷ್ಟ ಆಗಲ್ಲ. ಸೊ ಈಗ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಅದಾದಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಹಾಕಿಬಿಟ್ಟು ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಹಸಿ ಶುಂಠಿ ಬೆಳ್ಳುಳ್ಳಿ
ಹಾಕಿ ಅದನ್ನು ನೀಟಾಗಿ ಮಾಗಿಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿನಲ್ಲಿ ನಮಗೆ ಹಸಿ ವಾಸನೆ ಹೋದರೆ ಸಾಕು. ಸೊ ಇದೆಲ್ಲನೂ ಮಾಗಿಸ್ಕೊಂಡು ಆದಮೇಲೆ ನಾನು ಒಂದು 2 ಟೊಮೊಟೊನ ಹೆಚ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಮಾಗಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಎಲೆಕೋಸನ್ನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಈ ಥರ ಹಸಿ ತರಕಾರಿ ಎಲ್ಲ ತೊಗೊಂಡು ಬಂದಾಗ ಯಾವ ಥರ ವಾಶ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಹೊತ್ತು ನೀರಿಗೆ ಸ್ವಲ್ಪ ಉಪ್ಪು, ಪುಡಿ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಹಾಗೇ ಸ್ವಲ್ಪ ಒಂದು 5 ನಿಮಿಷ ನೆನೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಇಲ್ಲ ಬರೀ ಉಪ್ಪನ್ನ ಹಾಕಿ ಕೂಡ ನಾನು ವಾಶ್ ಮಾಡ್ಕೊಳ್ತೀನಿ. ಉಪ್ಪು ಮತ್ತು ಅರಿಶಿನ ಎರಡೂ ಹಾಕೋದ್ರಿಂದ ಅದರಲ್ಲಿ ಏನೇ ಕೀಟಗಳಿದ್ರೂ ಕೂಡ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಆ ಥರ ಮಾಡ್ಕೊಳ್ತೀನಿ. ಫ್ರೆಶ್ಶಾಗಿ ತರಕಾರಿಗಳು ಏನಿದೆ ಅವನ್ನೆಲ್ಲ ಹಾಗೆಯೇ ನಾನು ತೊಳ್ಕೊಳ್ಳೋದು. ಮತ್ತು ಇದಕ್ಕೆ ಎಲೆಕೋಸೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಇವೆರಡನ್ನೂ ಹಾಕಿಬಿಟ್ಟು ನೀಟಾಗಿ ಬಾಡಿಸ್ಕೋಬೇಕು. ನಾನು ಮತ್ತೆ ಇದಕ್ಕೇನು ಸೇರಿಸೋಲ್ಲ, ಇಷ್ಟನ್ನೇ ಹಾಕೋದು. ಖಾರಕ್ಕೆಲ್ಲ ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಸೊ ಅಷ್ಟೇ ಸಾಕು. ಮತ್ತು ನಾನು ಕಾಯಿ ತುರಿ ಎಲ್ಲ ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಇದನ್ನು ನೀಟಾಗಿ ಚೆನ್ನಾಗಿ ಮಾಗಿಸ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಿದ್ರೆ ಸಾಕು, ಅಷ್ಟೇ, ಮತ್ತಿನ್ನೇನಿಲ್ಲ. ಮತ್ತು ನೀರಿನ ಅಂಶ ಕೂಡ ಕಡಿಮೆ ಆಗಬೇಕು. ಸೊ ಆ ಥರ ನಾನು ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿದ್ದೀರಾ ಅಲ್ವಾ, ಇಷ್ಟು ಕ್ವಾಂಟಿಟಿ ಆಯಿತು, ಆಗಲೇ ಎಷ್ಟೊಂದಿತ್ತು, ಈಗ ಎಷ್ಟಾಯಿತು ನೋಡಿ. ಸೊ ಇದು ನನ್ನ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ನಾನು ಇದನ್ನೇ ತೊಗೊಳ್ಳೋದು, ಮತ್ತೇನು ತೊಗೊಳ್ಳಲ್ಲ. ಸಂಜೆ ಟೈಮಲ್ಲಿ ನಾನು ಹಾಲು ಕುಡಿತೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.